Hi children, welcome back to mathematics class. In the last class we start third chapter linear equation in one variable. Linear equation in one variable. In the last classes ನಾವು basic concept ನ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳ? Which are those constant, what is constant, what is variable and expression, terms, equation ಅದನ್ನೆಲ್ಲ ನಾವು ಲಾಸ್ಟ್ ಕ್ಲಾಸ್ ತಿಳ್ಕೊಂಡ್ವಿ. ಕಾನ್ಸ್ಟೆಂಟ್ ಅಂದ್ರೆ ಏನು, ವೇರಿಯಬಲ್ ಅಂದ್ರೆ ಏನು, ಮತ್ತೆ ಎಕ್ಸ್ಪ್ರೆಷನ್ ಅಂದ್ರೆ ಏನು, ಟರ್ಮ್ಸ್ ಅಂದ್ರೆ ಏನು, ಈಕ್ವೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ಕಂಟಿನ್ಯೂ ದಿಸ್ ಕ್ಲಾಸಸ್. what is ಕಾನ್ಸ್ಟೆಂಟ್ಸ್? ಕಾನ್ಸ್ಟೆಂಟ್ ಅಂದ್ರೆ ಏನು ಮಕ್ಕಳ? ಕಾನ್ಸ್ಟೆಂಟ್ ಮೀನ್ಸ್ ಇಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ಅಲ್ವಾ? ಕಾನ್ಸ್ಟೆಂಟ್ ಅನ್ನುವಂಥದ್ದು ಒಂದು ಫಿಕ್ಸ್ಡ್ ವ್ಯಾಲ್ಯೂ ಅನ್ನುವಂಥದ್ದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಫಿಕ್ಸ್ಡ್ ವ್ಯಾಲ್ಯೂ ಮೀನ್ಸ್ 2, 5, 8, 100, 2500 etc. ಎನಿ ನಂಬರ್ಸ್ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ವೇರಿಯಬಲ್? ವೇರಿಯಬಲ್ ಅಂದ್ರೆ ಏನು? ವೇರಿಯಬಲ್ ಇಸ್ ಎ ಚೇಂಜಿಂಗ್ ವ್ಯಾಲ್ಯೂ. ಅದು ನಾವು ವ್ಯಾಲ್ಯೂಸ್ ಏನಿರುತ್ತೆ ಚೇಂಜಸ್ ವೇರಿ ಆಗ್ತಾ ಹೋಗುವಂಥದ್ದು, ಚೇಂಜ್ ಆಗ್ತಾ ಹೋಗುವಂಥದ್ದು, ಕಾನ್ಸ್ಟೆಂಟ್ ಆಗಿರಲ್ಲ. ಈ ವೇರಿಯಬಲ್ಸ್ ನಾವು ಇನ್ ಜನರಲಿ ಆಲ್ಫಾಬೆಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಎಕ್ಸ್ ವೈ ಝೆಡ್ ಎ ಬಿ ಸಿ. ಹಾಗಾದ್ರೆ ಒಂದು ಈಕ್ವೇಷನ್ ನಮ್ಗೆ ಗೊತ್ತು, ಎಕ್ಸ್ಪ್ರೆಷನ್ ಅಂದ್ರೆ ಗೊತ್ತು, ಮತ್ತೆ ಈಕ್ವೇಷನ್ ಅಂದ್ರೆ ಗೊತ್ತಲ್ವಾ? ಈಕ್ವೇಷನ್ ಏನಿರುತ್ತೆ, ಒಂದು ವೇರಿಯಬಲ್ ಇರುತ್ತೆ, ಕಾನ್ಸ್ಟೆಂಟ್ಸ್ ಇರುತ್ತೆ, ಈಕ್ವಲ್ ಸೈನ್ ಇರುತ್ತೆ ಅಲ್ವಾ? ಹಾಗಾದ್ರೆ ಈಕ್ವೇಷನ್ ಅಲ್ಲಿ ಕಾನ್ಸ್ಟೆಂಟ್ ಮತ್ತೆ ವೇರಿಯಬಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಕ್ಲಾಸ್ ನೋಡೋಣ. ಕನ್ಸಿಡರ್, ನಾನು ಫಸ್ಟ್ ಒಂದು ಟ್ರಯಾಂಗಲ್ ಕೊಡ್ತೀನಿ ಮಕ್ಕಳ. ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಮೀನ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಫಸ್ಟ್ ಆಫ್ ಆಲ್ ಟ್ರಯಾಂಗಲ್ಸ್ ಎಷ್ಟು ಸೈಡ್ಸ್ ಇದೆ? 3 ಸೈಡ್ಸ್ ಅಲ್ವಾ? ಟ್ರಯಾಂಗಲ್ ಮೀನ್ಸ್ ಟ್ರೈ ಅಂತಂದ್ರೆ 3, ಆಂಗಲ್ಸ್ ಅಂತಂದ್ರೆ 3 ಆಂಗಲ್ ಇರುವಂತ ಒಂದು ಜಾಮೆಟ್ರಿಕಲ್ ಫಿಗರ್ ನಾವು ಟ್ರಯಾಂಗಲ್ ಅಂತ ಕರಿತೀವಿ. ಹಾಗಾದ್ರೆ ಟ್ರಯಾಂಗಲ್ಸ್ ಅಲ್ಲಿ 3 ಸೈಡ್ಸ್ ಇದೆ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಮೀನ್ಸ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲ ಸೈಡ್ಸ್ ಈಕ್ವಲ್ ಆಗಿರೋದನ್ನ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಇಲ್ಲಿ ನಾನು ಎಲ್ಲ ಸೈಡ್ಸ್ 2 ಸೆಂಟಿಮೀಟರ್ಸ್ ಇದೆ ಅಂತ ತಗೊಂಡಿದ್ದೀನಿ. AB 2 ಸೆಂಟಿಮೀಟರ್, AC 2 ಸೆಂಟಿಮೀಟರ್, ಹಾಗೆ BC 2 ಸೆಂಟಿಮೀಟರ್ ಇದೆ. ಹಾಗಾದ್ರೆ we will find out the perimeter of triangle. means perimeter means ಸುತ್ತಳತೆ. ಒಂದು ಟ್ರಯಾಂಗಲ್ ಸುತ್ತಳತೆಯನ್ನ ಫೈಂಡ್ ಔಟ್ ಮಾಡೋಣ. ಅದಕ್ಕೆ ನಿಮಗೆ ಫಾರ್ಮುಲಾ ಗೊತ್ತು. perimeter of triangle is equals to 3 into A. A means A represents side. ಇಲ್ಲಿ ನಾವು ಏನು ತಗೊಂಡಿದ್ದೀವೋ AC, AB ಮತ್ತೆ BC ಇದ್ರ ಸೈಡ್ಸ್ ರೆಪ್ರೆಸೆಂಟ್ ಮಾಡುವಂತದ್ದು A. 3 means it has 3 sides. ಇಲ್ಲಿ 3 ಅನ್ನೋದನ್ನ ಏನು ರೆಪ್ರೆಸೆಂಟ್ ಮಾಡ್ತಿದೆ ಮಕ್ಕಳ? ಟ್ರಯಾಂಗಲ್ ಅಲ್ಲಿ ಎಷ್ಟು ಸೈಡ್ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಇದು ಕಾನ್ಸ್ಟೆಂಟ್ ಅಲ್ವಾ? ಒಂದು ಟ್ರಯಾಂಗಲ್ ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿದೆ. ಟ್ರಯಾಂಗಲ್ ಅಲ್ಲಿ 3 ಸೈಡ್ಸ್ ಇರುವಂತದ್ದು, ಅದು ಫಿಕ್ಸ್ ಆಗ್ಬಿಟ್ಟಿದೆ. ಸೊ ಇದು 3 ಸೈಡ್. ಈ ಎ ಅನ್ನುವಂಥದ್ದೇನು? ವ್ಯಾಲ್ಯೂಸ್ ಆಫ್ ದ ಸೈಡ್ಸ್. ಆ 3 ಸೈಡ್ ಇದೆಯಲ್ಲ ಅದ್ರ ವ್ಯಾಲ್ಯೂಸ್ ಎಷ್ಟೆಷ್ಟಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಎ. ಹಾಗಾದ್ರೆ ಈ 3A perimeter of triangle ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ನಾವು 3 ಆಗಿ ತಗೋತೀವಿ. perimeter of triangle equals to 3, ಅದು ಕಾನ್ಸ್ಟೆಂಟ್ ಆಗಿ ತಗೊಂಡಿದ್ದೀವಿ. A means ಇಲ್ಲೇನಿದೆ ವ್ಯಾಲ್ಯೂಸ್ 2 ಸೆಂಟಿಮೀಟರ್, ಹಾಗಾಗಿ A equals to 2 ಅಂತ ತಗೋತೀವಿ. 3 into 2 equals to 6 ಮೀಟರ್. ಹಾಗಾದ್ರೆ ಇಲ್ಲಿರುವಂತ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಸುತ್ತಳತೆ ಎಷ್ಟು ಬಂತು? 6 ಸೆಂಟಿಮೀಟರ್ ಬಂತು. ಲೈಕ್ ದಟ್ ಇನ್ನೂ ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ತಗೊಂಡೆ, ಬಟ್ ಅದ್ರ ಲೆಂತ್ ನಾನು ಇನ್ಕ್ರೀಸ್ ಮಾಡಿದ್ದೀನಿ. ಇಲ್ಲಿ 2 ಸೆಂಟಿಮೀಟರ್ಸ್ ಇತ್ತು, ಇಲ್ಲಿ 3 ಸೆಂಟಿಮೀಟರ್ಸ್ ತಗೊಂಡಿದ್ದೀನಿ. ಇಲ್ಲಿ 3 ಸೆಂಟಿಮೀಟರ್ಸ್ ಇದೆ. AB 3 ಸೆಂಟಿಮೀಟರ್ಸ್, AC 3 ಸೆಂಟಿಮೀಟರ್ಸ್ and BC 3 ಸೆಂಟಿಮೀಟರ್ಸ್ ಇದೆ. ನೆಕ್ಸ್ಟ್ we will calculate this perimeter of triangle. perimeter of triangle ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಸೇಮ್ ಫಾರ್ಮುಲಾ 3 into A because it has 3 sides. ಇಲ್ಲೂ ಕೂಡ 3 ಸೈಡ್ಸ್ ಇರುವಂತದ್ದು. ಟ್ರಯಾಂಗಲ್ಸ್ ಅಂತಂದ್ರೆ ಇನ್ ಜನರಲಿ ಟ್ರಯಾಂಗಲ್ಸ್ have 3 sides. 3 into A. A means ಇಲ್ಲಿ ಸೈಡ್ಸ್ ವ್ಯಾಲ್ಯೂಸ್ ಎಷ್ಟಿದೆ? ಇಲ್ಲಿ ನೋಡಿ ಸೈಡ್ಸ್ ವ್ಯಾಲ್ಯೂಸ್ 2 ಇತ್ತು. ಈ ಟ್ರಯಾಂಗಲ್ ಬಂದು ಸೈಡ್ಸ್ ವ್ಯಾಲ್ಯೂಸ್ ಇದೆ 3 ಇದೆ. ಹಾಗಾಗಿ ಬಟ್ ಈ perimeter of triangle ಈ perimeter of triangle 3 ಏನಾಗಿದೆ? ಕಾನ್ಸ್ಟೆಂಟ್ ಆಗಿದೆ. ಸೊ 3 ನ ಕಾನ್ಸ್ಟೆಂಟ್ ಅಂತ ತಗೋತೀವಿ. A ಅನ್ನೋದು ಏನಾಗುತ್ತೆ ಮಕ್ಕಳ? ವೇರಿಯಬಲ್ ಅಲ್ವಾ? ಇಲ್ಲಿ 2 ಬಂತು, ಇಲ್ಲಿ 3 ಬಂತು. ನೆಕ್ಸ್ಟ್ ನಾವು 4 ತಗೋಬಹುದು, 5 ತಗೋಬಹುದು. ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ವೇರಿಯಬಲ್ ಅಂತ ಹೇಳ್ತೀವಿ. ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಇದು ಕಾನ್ಸ್ಟೆಂಟ್ ಮತ್ತೆ ಇದು ವೇರಿಯಬಲ್. ಅರ್ಥ ಆಯ್ತಲ್ವಾ? ಕಾನ್ಸ್ಟೆಂಟ್ ಯಾವುದು, ವೇರಿಯಬಲ್ ಯಾವ್ದಂತ? ಹಾಗಾಗಿ ಇದು ಈಕ್ವೇಷನ್ ಆಫ್ ಈ ಟ್ರಯಾಂಗಲ್ ಪೆರಿಮೀಟರ್ ಎಷ್ಟು ಬಂತು? 3 into 3 9 ಸೆಂಟಿಮೀಟರ್ ಬಂತು. ಲೈಕ್ ದಟ್ ಅದೇ ತರ ಇವಾಗ ಒಂದು 3x - 2 = 7 in the previous class ಬಂದಿದ್ದೀವಿ. ಇದೊಂದು ಈಕ್ವೇಷನ್ ಅಲ್ವಾ ಮಕ್ಕಳ? 3x - 2 = 7. Here also 3
equals to 8 centimeter. Totally a perimeter of isosceles triangles to perimeter ಎಷ್ಟಿದೆ 8 centimeter ಇದೆ. Like that. ಮತ್ತೆ ಇನ್ನೊಂದು ಟ್ರಯಾಂಗಲ್ ಲೆಂಥಸ್ ನ ಇನ್ಕ್ರೀಸ್ ಮಾಡಿದೀನಿ. ಇದು ಕೂಡ isosceles triangles. Here AB and AC are 4 centimeters and BC is 3 centimeters. ಇಲ್ಲಿ 4 centimeter ಎರಡು ಸೈಡ್ 4 centimeter ಇರೋದ್ರಿಂದ ನಾವು ಇದನ್ನ isosceles triangle ಅಂತ ಕರಿತೀವಿ. ಹಾಗಾದ್ರೆ ಇದ್ರದ್ದು ಈ isosceles triangles ದು ಪೆರಿಮೀಟರ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತಂದ್ರೆ ಫಾರ್ಮುಲಾ ಹಾಕೋಬೇಕು 2A plus B. Here 2 A means ಎರಡು ಸೈಡ್ A ವ್ಯಾಲ್ಯೂ ಏನು ಮಕ್ಕಳ ಇಲ್ಲಿ ನೋಡಿ 2 into A ಆಗ್ತಿದೆ 3 ತಗೊಳಕ್ಕಾಗಲ್ಲ ಬಿಕಾಸ್ 2 into A 2A means ಯಾವ್ದಾದ್ರು ಎರಡು ಸೈಡ್ ಈಕ್ವಲ್ ಇರುವಂತನ್ನ ತಗೋಬೇಕು A ಅಲ್ಲಿ A ಇಲ್ಲಿ ಯಾವ್ದು ಎರಡು ಈಕ್ವಲ್ ಇದೆ 4 ಇದೆ ಅಲ್ವಾ ಹಾಗಾಗಿ A ಗೆ ವ್ಯಾಲ್ಯೂಸ್ ಯಾವ್ದು ಬೇಕು 4 ಬರ್ಕೋಬೇಕು ಪ್ಲಸ್ B 3 ಇನ್ನೊಂದು 3 4 into 2 8 plus 3 8 plus 3 equals to 11 centimeter. ಇಲ್ಲಿ ಏನು ಬಂತು ಮಕ್ಕಳ ಇದು isosceles equal to isosceles triangles to perimeter ಏನು ಬಂತು 11 centimeter ಬಂತು. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಒಂದೇ ಒಂದು ವೇರಿಯಬಲ್ ಇದೆ ಬಟ್ ಇಲ್ಲೇನಿದೆ 2 ವೇರಿಯಬಲ್ಸ್ ಇದೆ ಅಲ್ವಾ ಮಕ್ಕಳ ಇದಕ್ಕೆ ಒಂದು ವ್ಯಾಲ್ಯೂಸ್ ಮತ್ತೆ ಇದಕ್ಕೆ ಒಂದು ವ್ಯಾಲ್ಯೂಸ್ ತಗೋತಿದೀವಿ ಇಲ್ಲಿ 2 ವೇರಿಯಬಲ್ಸ್ ಆಯ್ತು ಲೈಕ್ ದಟ್ therefore 2x plus y ಅದೇ ರೀತಿ ನಾವು ಇದನ್ನ ಅಲ್ಲಿ a b ಇದೆ ನಾನು ಇಲ್ಲಿ x plus y ಅನ್ನು ತಗೊಂಡಿದ್ದೀನಿ ನಾವು ಆಲ್ರೆಡಿ ಹೇಳಿದೀವಿ ವೇರಿಯಬಲ್ಸ್ ನ ಎನಿ ಆಲ್ಫಾಬೆಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು ಸೊ ನಾನು ಇಲ್ಲಿ x y ಅಂತ ತಗೊಂಡಿದ್ದೀನಿ 2x plus y equals to 7 it has 2 variables ಈ ಈಕ್ವೇಷನ್ ಇದೊಂದು ಈಕ್ವೇಷನ್ ಅಲ್ವಾ 2x plus y equals to 7 ಇದೊಂದು ಈಕ್ವೇಷನ್ ಅಲ್ಲಿ ಎಷ್ಟು ವೇರಿಯಬಲ್ಸ್ ಇದೆ 2 ವೇರಿಯಬಲ್ಸ್ which are those x and y are variables and highest power is 1 ನೋಡಿ ಪವರ್ ಅಂದ್ರೆ ಮಕ್ಕಳ ಈ x ನ ಪವರ್ ಏನಿದೆ ಏನು ಇಲ್ಲ ಅಂತಂದ್ರೆ 1 ಇದೆ ಅಂತ ಅರ್ಥ y ನ ಪವರ್ ಏನಿದೆ y ಗೆ ಪವರ್ ಏನು ಕೊಟ್ಟಿಲ್ಲ ಅಂತಂದ್ರೆ ಅದು ಕೂಡ y ನ ಪವರ್ 1 ಇದೆ ಅಂತ ಅಂಡರ್ಸ್ಟುಡ್ ಸೊ ಹಾಗಾಗಿ ಹೈಯೆಸ್ಟ್ ಪವರ್ ಎಷ್ಟಿದೆ ನೋಡಿ x ಅಲ್ಲಿ ಸಪೋಸ್ ಇಲ್ಲಿ x ಅಲ್ಲಿ 2 ಇದ್ರೆ x ಅಲ್ಲಿ 2 ಇದ್ದು y ಅಲ್ಲಿ 1 ಇದ್ರೆ ಹೈಯೆಸ್ಟ್ ಪವರ್ ಏನಾಗ್ತಿತ್ತು 2 ಆಗ್ತಿತ್ತು ಬಟ್ ಏನಿದೆ ಇಲ್ಲಿ x ಗೂ ಪವರ್ ಇಲ್ಲ y ಗೂ ಪವರ್ ಇಲ್ಲ ಸೊ ಹಾಗಾಗಿ ಹೈಯೆಸ್ಟ್ ಪವರ್ ಏನಿದೆ 1 so it is called linear equation in 2 variables linear means highest power 1 ಇದ್ರೆ ಆ equation ನಾವು linear equation ಅಂತ ಕರಿತೀವಿ highest power 2 ಇದ್ರೆ quadratic equation ಅಂತ ಕರಿತೀವಿ ಬಟ್ ಇಲ್ಲಿ highest power 1 ಇದೆ ಸೊ ಇದನ್ನ linear equation ಅಂತ ಕರಿತೀವಿ ಈ 2 variables ಒಂದು equation ಅಲ್ಲಿ ಎಷ್ಟು ವೇರಿಯಬಲ್ಸ್ ಇದೆ 2 ವೇರಿಯಬಲ್ಸ್ ಹಾಗಾದ್ರೆ ಈ equation ನಾವು ಏನು ಕರೀಬಹುದು linear equation in 2 variables ಅಂತ ಕರಿತೀವಿ and 3x minus 2 ಅದೇ ರೀತಿ ಇನ್ನೂ ಒಂದು ಈಕ್ವೇಷನ್ ಇದೆ ಅಬ್ಸರ್ವ್ ಮಾಡಿ 3x minus 2 equals to 7 ಇಲ್ಲಿ ಎಷ್ಟು ವೇರಿಯಬಲ್ಸ್ ಇದೆ ಒಂದೇ ಅಲ್ವಾ x ಅನ್ನುವಂಥದ್ದು ಒಂದೇ ವೇರಿಯಬಲ್ಸ್ ಇರೋದಿಲ್ಲಿ ಯಾವುದು ವೇರಿಯಬಲ್ಸ್ x ಅನ್ನುವಂಥದ್ದು ಒಂದೇ ವೇರಿಯಬಲ್ ಇದೆ ಇದು ಕೂಡ ಒಂದು ಈಕ್ವೇಷನ್ ಈಗ ಎಷ್ಟು ಪವರ್ ಎಷ್ಟಿದೆ ಪವರ್ಸ್ ಇರೋದು ನಾವು ಪವರ್ ನ ಚೆಕ್ ಮಾಡುವಂಥದ್ದು ಮಕ್ಕಳ ವೇರಿಯಬಲ್ಸ್ ಅಲ್ಲಿ ಕಾನ್ಸ್ಟೆಂಟ್ ಗೆ ಪವರ್ಸ್ ಬರಲ್ಲ ಈಕ್ವೇಷನ್ ಅಲ್ಲಿ ಕಾನ್ಸ್ಟೆಂಟ್ ಗೆ ಪವರ್ ಬರಲ್ಲ ಬಟ್ ಈಕ್ವೇಷನ್ ಅಲ್ಲಿ ಪವರ್ಸ್ ನ ನಾವು ಚೆಕ್ ಮಾಡುವಂಥದ್ದು ವೇರಿಯಬಲ್ಸ್ ಅಲ್ಲಿ ಇಲ್ಲಿ ನೋಡಿ ಈ ಈಕ್ವೇಷನ್ ಅಲ್ಲಿ ವೇರಿಯಬಲ್ಸ್ x ಅನ್ನುವಂಥದ್ದು 1 ಇದೆ ಅದಕ್ಕೆ ಹೈಯೆಸ್ಟ್ ಪವರ್ ಏನಿದೆ 1 ಏನು ಇಲ್ಲ ಅಂತಂದ್ರೆ ಅಂಡರ್ಸ್ಟುಡ್ 1 ಇದೆ ಅಂತ ಅರ್ಥ ಹಾಗಾಗಿ ಒಂದೇ ವೇರಿಯಬಲ್ ಇರುವಂಥದ್ದು ಮತ್ತೆ ಪವರ್ 1 ಇರೋದ್ರಿಂದ ಇಟ್ ಹ್ಯಾಸ್ 1 ವೇರಿಯಬಲ್ and highest power 1 ಇದೆ so it is called linear equation in one variable linear equation in one variable means ಅದರಲ್ಲಿ ಪವರ್ ಹೊಂದಿರಬೇಕು highest power ಹೊಂದಿರಬೇಕು ಮತ್ತೆ ಒಂದೇ ವೇರಿಯಬಲ್ ನ ಹೊಂದಿರೋ ಈಕ್ವೇಷನ್ ಅದನ್ನ ನಾವು linear equation in one variable ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳ ನಾವು ಈ ಚಾಪ್ಟರ್ ನೇಮೇನು linear equation in one variable ಈ ರೀತಿ ಈ ಚಾಪ್ಟರ್ ಬರುವಂತ ಈಕ್ವೇಷನ್ ಎಷ್ಟು ಪವರ್ ಎಷ್ಟಿರುತ್ತೆ 1 ಇರುತ್ತೆ ಮತ್ತೆ ಒಂದೇ ವೇರಿಯಬಲ್ ನ ಹೊಂದಿರುವಂತದ್ದು ನಾವು ಈ ಚಾಪ್ಟರ್ ಸ್ಟಡಿ ಮಾಡುವಂತದ್ದು ಲೈಕ್ ದಟ್ ಇವಾಗ ಪ್ರಾಬ್ಲಮ್ಸ್ ನ ಯಾವ ರೀತಿ ಸಾಲ್ವ್ ಮಾಡುವಂತದ್ದು linear equation one variables ಪ್ರಾಬ್ಲಮ್ಸ್ ನ ಯಾವ ರೀತಿ ಸಾಲ್ವ್ ಮಾಡುವಂತದ್ದು ಸಾಲ್ವ್ ಮಾಡುವುದು ಅನ್ನೋದನ್ನ ಚೆಕ್ ಮಾಡೋಣ ಫಸ್ಟ್
ಡಿನಾಮಿನೇಟರ್ ಬರುತ್ತೆ x equals to 10/2. Here 2 ones are 2, 2 5s are 10. ಹಾಗಾದ್ರೆ x equals to values ಏನು ಬಂತು 5. x value 5. x value 5 ಇದೆಯಾ ಅಂತ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದು. ಈ ರೀತಿ ತಗೋಬೇಕು ಮಕ್ಕಳ. ಇದನ್ನ ನಾವು ವೆರಿಫೈ ಮಾಡುವಂತದ್ದು. ವೆರಿಫೈ ಮಾಡಲಿಕ್ಕೆ ನೀವೇ ವೆರಿಫೈ ಮಾಡ್ಕೊಂಡು ಆನ್ಸರ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು. LHS ಕೊಟ್ಟಿದ್ದಾರೆ 2x - 3 ಬರ್ಕೊಳ್ಳಿ. LHS equals to 2x - 3. ಕೊಟ್ಟಿರುವಂತ LHS ಗೆ ನೀವು ಬಂದಂತ ಆನ್ಸರ್ ವೇರಿಯೇಬಲ್ ಗೆ x ಗೆ ಏನು ವ್ಯಾಲ್ಯೂ ಬಂದಿದೆಯೋ ಅದನ್ನ ಅಪ್ಲೈ ಮಾಡಿದಾಗ ರೈಟ್ ಸೈಡ್ ಏನು ವ್ಯಾಲ್ಯೂ ಇದೆ ಸೇಮ್ ಆನ್ಸರ್ ಬಂದ್ರೆ ನೀವು ಬಂದಿರುವಂತ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ LHS equals to 2x - 3. Here x ವ್ಯಾಲ್ಯೂ ಏನಿದೆ 5 ಇದೆ. ಸೊ ನಾನು ಇಲ್ಲಿ x ಗೆ 5 ನ ರಿಪ್ಲೇಸ್ ಮಾಡ್ತಿದ್ದೀನಿ. 2 × 5 - 3. Here 2 × 5 equals to 10. 10 - 3. 10 - 3 equals to 7. ಬಂತಲ್ವಾ? LHS ಏನು ಬಂತು 7 ಬಂತು. ರೈಟ್ ಹ್ಯಾಂಡ್ ಸೈಡ್ ಏನಿದೆ 7 ಇದೆ. therefore LHS equals to RHS. ಹಾಗಾದ್ರೆ ನಮಗೆ ಬಂದಿರುವಂತ ಆನ್ಸರ್ ಏನಿದೆ ಕರೆಕ್ಟ್ ಆಗಿದೆ. ಅರ್ಥ ಆಯ್ತಲ್ವಾ? ಲೈಕ್ ದಟ್ ಇಲ್ಲಿ ರ್ಯಾಷನಲ್ ಫಾರ್ಮ್ ಕೊಟ್ಟಿದ್ದಾರೆ ಮಕ್ಕಳ. ಬಿ ಕ್ವೆಶ್ಚನ್ x + 3 plus 5/2 equals to -3/2. ಇಲ್ಲೂ ಅಷ್ಟೇ ಸೇಮ್ ಆನ್ಸರ್ ನ ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತಂದ್ರೆ x + 3 plus 5/2 equals to -3/2 ಹಾಗೆ ಬರ್ಕೊಳ್ಳಿ. ಹಿಯರ್ ಈ 5/2 ಅನ್ನುವಂಥದ್ದು ಒಂದು ಕಾನ್ಸ್ಟೆಂಟ್ ನಂಬರ್ ಅಲ್ವಾ ಮಕ್ಕಳ? -3/2 ಅನ್ನುವಂಥದ್ದು ಒಂದು ಕಾನ್ಸ್ಟೆಂಟ್. ಇಲ್ಲಿ ವೇರಿಯೇಬಲ್ ಯಾವುದು x. ನಾವು x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಕಾನ್ಸ್ಟೆಂಟ್ ಇಲ್ಲಿ ಲೆಫ್ಟ್ ಸೈಡ್ ಇರುವಂತ ಕಾನ್ಸ್ಟೆಂಟ್ ನ ರೈಟ್ ಸೈಡ್ ತಗೊಳ್ಳಿ. ಇಲ್ಲಿ +5/2 ಇದೆ. ಈಕ್ವಲ್ ಇಂದ ರೈಟ್ ಸೈಡ್ ಬಂದ್ರೆ -5/2 ಆಗುತ್ತೆ. ಸೊ x/3 equals to -3/2 ಅಲ್ಲೇ ಹಾಗೆ ಮಾಡ್ಕೊಳ್ಳಿ. here +5/2 ಈಕ್ವಲ್ ಇಂದ ರೈಟ್ ಸೈಡ್ ಬಂದ್ರೆ -5/2 ಆಯ್ತು. ನೆಕ್ಸ್ಟ್ x/3 equals to ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ರ್ಯಾಷನಲ್ ಫಾರ್ಮ್ ಇದ್ದಾಗ ನಾವು ಯಾವ ರೀತಿ ಸಿಂಪ್ಲಿಫೈ ಮಾಡ್ಕೋಬೇಕು ಅನ್ನುವಂತ ನಮಗೆ ಗೊತ್ತಿದೆ. ಫಸ್ಟ್ ಏನ್ ಮಾಡಬೇಕು ಡಿನಾಮಿನೇಟರ್ ಇರುವಂತ ನಂಬರ್ಸ್ ಗೆ LCM ತಗೋಬೇಕು. 2, 2 ಮತ್ತೆ 2 ಬೇಸ್ ಡಿನಾಮಿನೇಟರ್ ಅಲ್ಲಿ ಸೇಮ್ ನಂಬರ್ ಇದೆ ಅಂದ್ರೆ LCM ಏನು ಬರುತ್ತೆ ಮಕ್ಕಳ? ಅದೇ ನಂಬರ್ ಬರುತ್ತಲ್ವಾ 2 ಬಂತು. ಮತ್ತೆ ಈ 3/2 ಜೊತೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. -3 ಹಾಗೆ ಉಳ್ಕೊಳ್ಳುತ್ತೆ. here ಮೈನಸ್ ಇದೆ, ಮೈನಸ್ ಹಾಗೆ ಉಳ್ಕೊಳ್ಳಿ. ನೆಕ್ಸ್ಟ್ 5/2 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. 5 ಬರ್ಕೋತೀರಾ. ನೆಕ್ಸ್ಟ್ ಇವೆರಡನ್ನ ಆಡ್ ಮಾಡಿ -3 -5. ಇಲ್ಲಿ ಎರಡು ನೆಗೆಟಿವ್ ಇರೋದ್ರಿಂದ ನಾವು ಅದನ್ನ ಆಡ್ ಮಾಡಬೇಕು. ಒಂದು ಪ್ಲಸ್ ಇದ್ದು ಒಂದು ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ತಿದ್ವಿ ಮಕ್ಕಳ. ಎರಡು ನೆಗೆಟಿವ್ ಸೈನ್ ಇರೋದ್ರಿಂದ ನಾವು ಅದನ್ನ ಆಡ್ ಮಾಡ್ತಿದೀವಿ. -3 -5 equals to -8. ಡಿನಾಮಿನೇಟರ್ ಅಲ್ಲಿ 2 ಇದೆ /2. ನೆಕ್ಸ್ಟ್ ಇದನ್ನ 2 ಇಂದ ಡಿವೈಡ್ ಮಾಡಬಹುದಾ? 2 ones are 2, 2 2s are 4. ಆನ್ಸರ್ ಏನು ಬರುತ್ತೆ x/3. ಇಲ್ಲಿ x/3 ಇದೆ ರೈಟ್ ಸೈಡ್, ಲೆಫ್ಟ್ ಸೈಡ್ x/3 ನ ಹಾಗೆ ಬರ್ಕೊಳ್ಳಿ. equals to -4 ಬಂತು. ನಮಗೆ ಇಲ್ಲಿ x ಗೆ ಮಲ್ಟಿಪಲ್ ಆಫ್ ಒಂದು ಕಾನ್ಸ್ಟೆಂಟ್ ನಂಬರ್ ಇದ್ರೆ ಅಂದ್ರೆ ನೆಕ್ಸ್ಟ್ ಈಕ್ವಲ್ ಇಂದ ರೈಟ್ ಸೈಡ್ ತಗೊಂಡಾಗ ಮಕ್ಕಳ ಡಿನಾಮಿನೇಟರ್ ಬರ್ಕೋತಿದ್ವಿ. ಬಟ್ ಇಲ್ಲಿ x ಗೆ ಡಿವೈಡೆಡ್ ಬೈ ಇದೆ. ಇದು ರೈಟ್ ಸೈಡ್ ನ ಈಕ್ವಲ್ ಬಂದಿರೋಂಥದ್ದು ಮಲ್ಟಿಪಲ್ ಆಗುತ್ತೆ. ಸೊ x equals to -4 × 3. -4 × 3 equals to 4 3s are 12. ಮೈನಸ್ ಸೈನ್ ಇದೆ ಹಾಗೆ ಬರ್ಕೊಳ್ಳಿ. ಹಾಗಾದ್ರೆ x ವ್ಯಾಲ್ಯೂ ಏನು ಬಂತು -12. ಈ ಆನ್ಸರ್ x ಗೆ ಬಂದಿರುವಂತ -12 ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ನೀವು ಇಲ್ಲಿ -12 ನ ಕೊಟ್ಟಿರುವಂತ ಕ್ವೆಶ್ಚನ್ ಗೆ -12 ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ -3/2 ಬರುತ್ತೆ ಅಂತ ಚೆಕ್ ಮಾಡಿ. ಇಷ್ಟು ಪ್ರಾಬ್ಲಮ್ಸ್ ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ಕ್ಲಾಸ್ ಎಕ್ಸರ್ಸೈಸ್ 1.3.1 ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.